ಶ್ರಮಕ್ಕೆ ತಕ್ಕ ಪ್ರತಿಫಲ. ಕೇಶವರ ಕುವರನಿಗೆ ರಾಜ್ಯದ ಅತ್ಯುತ್ತಮ ಎನ್ಎಸ್ಎಸ್ ಅಧಿಕಾರಿ ಪ್ರಶಸ್ತಿ. ಇತರರಿಗೆ ಮಾದರಿಯಾದ ಯುವಕ. ಪರಿಶ್ರಮವಿದ್ದರೆ ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಬ್ಬ ಯುವಕ ಸಾಕ್ಷಿಯಾಗಿದ್ದಾನೆ. ರಾಜ್ಯದ ಅತ್ಯುತ್ತಮ ಎನ್ಎಸ್ಎಸ್ ಅಧಿಕಾರಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ತನ್ನ ಹುಟ್ಟೂರು ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಅದ್ಯಾರು ಅಂದ್ರ ಈ ವರದಿ ನೋಡಿ. ಮುಂದಿನ ಅವಾರ್ಡ್ ವಿನ್ನರ್ ಡಾಕ್ಟರ್ ಎಸ್.ಎನ್. ವೆಂಕಟೇಶ್, ಪ್ರಾಂಶುಪಾಲರು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಅದೇ ರೀತಿ ನವೀನ್ ಕುಮಾರ್ ಕೆಎಸ್, ಕಾರ್ಯಕ್ರಮಾಧಿಕಾರಿ, ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು, ಯಲಹಂಕ ನ್ಯೂ ಟೌನ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು. ಅಭಿನಂದನೆಗಳು ಸರ್. ಯಲಹಂಕ 2022-23ನೇ ಸಾಲಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ ಸಲ್ಲಿಸಿರುವ ಅನುಪಮ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೀಡುವ ಎನ್ಎಸ್ಎಸ್ ರಾಜ್ಯ ಮಟ್ಟದ ಅತ್ಯುತ್ತಮ ಘಟಕ ಪ್ರಶಸ್ತಿಗೆ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಮತ್ತು ರಾಜ್ಯದ ಅತ್ಯುತ್ತಮ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಪ್ರಶಸ್ತಿಗೆ ಎನ್ಎಸ್ಎಸ್ ಅಧಿಕಾರಿ ಪ್ರೊಫೆಸರ್ ನವೀನ್ ಕುಮಾರ್ ಕೆಎಸ್ ರವರಿಗೆ ಲಭಿಸಿದೆ. ನವೀನ್ ಕುಮಾರ್ ಕೆಎಸ್, ಕಾರ್ಯಕ್ರಮಾಧಿಕಾರಿ, ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು, ಯಲಹಂಕ ನ್ಯೂ ಟೌನ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು. ಅಭಿನಂದನೆಗಳು ಸರ್. ಅತ್ಯುತ್ತಮ ಘಟಕ ಪ್ರಶಸ್ತಿಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಎನ್. ವೆಂಕಟೇಶ್ ರವರು ಸ್ವೀಕರಿಸಿದ್ದರು. ಬೆಂಗಳೂರಿನ ರಾಜಭವನದಲ್ಲಿ ನಡೆದ ಪ್ರತಿಷ್ಠಿತ ಸಮಾರಂಭದಲ್ಲಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರು ಪ್ರಶಸ್ತಿ ಪ್ರದಾನಗಳನ್ನು ಮಾಡಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಕಾರ್ಯಕ್ರಮಾಧಿಕಾರಿ ಪ್ರೊಫೆಸರ್ ನವೀನ್ ಕುಮಾರ್ ಕೆಎಸ್ ಮಾತನಾಡಿ, ಈ ಸಾಧನೆಯು ನಿಮ್ಮ ನಿಷ್ಠಾವಂತ ಎನ್ಎಸ್ಎಸ್ ಸ್ವಯಂ ಸೇವಕರ ಒಗ್ಗಟ್ಟಿನ ಪ್ರಯತ್ನ ಮತ್ತು ಪ್ರಾಂಶುಪಾಲರ ಮೇಲುಸ್ತುವಾರಿ, ಸಂಸ್ಥೆಯ ಆಡಳಿತ ಮಂಡಳಿ, ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಬೆಂಬಲದ ಫಲವಾಗಿದೆ. ನಮ್ಮನ್ನ ಪ್ರೇರೇಪಿಸಿದ ಎಲ್ಲ ಮಾರ್ಗದರ್ಶಕರ ಉತ್ತೇಜನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾವು ಇನ್ನಷ್ಟು ಸಮರ್ಪಣಾ ಭಾವನೆ ಹಾಗೂ ಉತ್ಸಾಹದೊಂದಿಗೆ ಸೇವೆ ಸಲ್ಲಿಸಲು ಪ್ರೇರಿತವಾಗುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿಗೆ ಅತ್ಯುತ್ತಮ ಘಟಕ ಎನ್ಎಸ್ಎಸ್ ಘಟಕ ಪ್ರಶಸ್ತಿ, ಜೊತೆಗೆ ನನಗೆ ಅತ್ಯುತ್ತಮ ಎನ್ಎಸ್ಎಸ್ ಅಧಿಕಾರಿ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ತುಂಬಾ ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ಈ ಸಾಧನೆ ನಮ್ಮ ನಿಷ್ಠಾವಂತ ಎನ್ಎಸ್ಎಸ್ ಸ್ವಯಂ ಸೇವಕರು ನೀಡಿದ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಈ ಪ್ರಶಸ್ತಿಯನ್ನ ಎಲ್ಲಾ ನಮ್ಮ ಸ್ವಯಂ ಸೇವಕರಿಗೆ ಅರ್ಪಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಪ್ರಾಂಶುಪಾಲರ ಮೇಲುಸ್ತುವಾರಿ, ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಎನ್.ಆರ್. ಪಂಡಿತಾರಾಧ್ಯ ಸರ್ ಅವರ ಮಾರ್ಗದರ್ಶನ, ಜೊತೆಗೆ ನಮ್ಮ ನಾಡೋಜ ಉಡೇಪಿ ಕೃಷ್ಣ ಸರ್ ಪ್ರಧಾನ ಕಾರ್ಯದರ್ಶಿಗಳು ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಅವರ ಒಂದು ಮಾರ್ಗದರ್ಶನ ಎಲ್ಲಾ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯ ಬೆಂಬಲದ ಫಲವಾಗಿದೆ. ವಿಶೇಷವಾಗಿ ರಾಜ್ಯ ಎನ್ಎಸ್ಎಸ್ ಅಧಿಕಾರಿಗಳಾದಂತಹ ಪ್ರತಾಪ್ ಲಿಂಗಯ್ಯ ಸರ್ ಅವರಿಗೆ, ಪ್ರಾಂತೀಯ ನಿರ್ದೇಶಕರಾದಂತಹ ಕಾರ್ತಿಕೇಯನ್ ಸರ್ ಅವರಿಗೆ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಂಯೋಜಕರಾಗಿರ್ತಕ್ಕಂಥ ಗೋವಿಂದೇಗೌಡ ಸರ್ ಅವರಿಗೆ, ಎಲ್ಲಾ ನಮ್ಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲಾ ನಮ್ಮ ಹಿತೈಷಿಗಳಿಗೆ ಎಲ್ಲರಿಗೂ ಸಹ ನಾವು ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಮತ್ತೊಂದು ವಿಶೇಷವೇನೆಂದರೆ ನವೀನ್ ಕುಮಾರ್ ವಿದ್ಯಾರ್ಥಿ ದೆಸೆಯಲ್ಲೂ ಸಹ ಕರ್ನಾಟಕ ರಾಜ್ಯ ಸರ್ಕಾರದ 2016-17ನೇ ಸಾಲಿನ ಎನ್ಎಸ್ಎಸ್ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿ ಪಡೆದಿದ್ದರು. ತಾವು ವಿದ್ಯಾಭ್ಯಾಸ ಮಾಡಿದಂತಹ ಪದವಿ ಕಾಲೇಜಿನಲ್ಲಿಯೇ ವಾಣಿಜ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಯಾಗಿ ಪ್ರಾರಂಭದ ದಿನಗಳಿಂದಲೂ ಸಹ ಕ್ರಿಯಾಶೀಲತೆ, ಬದ್ಧತೆ, ಪ್ರಾಮಾಣಿಕತೆ, ಚೈತನ್ಯಶೀಲತೆ, ಕಾರ್ಯತತ್ಪರೆಯಿಂದ ಕಾರ್ಯನಿರ್ವಹಿಸಿ ಮತ್ತೊಮ್ಮೆ ಪ್ರಶಸ್ತಿ ಪಡೆದಿರುವುದು ಸಂತಸದ ಸಂಗತಿ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ 2 ಬಾರಿ ಪಡೆದಿರುವ ವ್ಯಕ್ತಿ ನವೀನ್ ಎಂಬುದು ಮತ್ತೊಂದು ಹೆಗ್ಗಳಿಕೆ. ನವೀನ್ ಕುಮಾರ್ ಅವರು ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಕೇಶವರ ಗ್ರಾಮದ ಮಂಜುಳಾ ಮತ್ತು ಶ್ರೀನಿವಾಸ್ ರವರ ಪುತ್ರ. ಪ್ರಾಂಶುಪಾಲ ಡಾಕ್ಟರ್ ಎಸ್.ಎನ್. ವೆಂಕಟೇಶ್ ಹಾಗೂ ಕಾರ್ಯಕ್ರಮಾಧಿಕಾರಿ ನವೀನ್ ಕುಮಾರ್ ಕೆಎಸ್ ರವರ ಈ ಸಾಧನೆಗೆ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಧ್ಯಕ್ಷರಾದ ಶ್ರೀ ಎನ್.ಆರ್. ಪಂಡಿತಾರಾಧ್ಯರವರು, ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಊಳೆ ಪ್ರಿಕೃಷ್ಣರವರು, ಎನ್ಎಸ್ಎಸ್ ಪ್ರಾಂತೀಯ ನಿರ್ದೇಶಕ ಡಾಕ್ಟರ್ ಕಾರ್ತಿಕೇಯನ್ ರವರು, ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಪ್ರತಾಪ್ ಲಿಂಗಯ್ಯ ರವರು, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ ಗಾಂಧಿ ರವರು, ಸಂಯೋಜನಾಧಿಕಾರಿ ಡಾಕ್ಟರ್ ಎಚ್.ಜಿ. ಗೋವಿಂದೇಗೌಡರವರು, ಕಾಲೇಜು ಆಡಳಿತ ಮಂಡಳಿ, ಬೋಧಕ ಬೋಧಕೇತರ ಸಿಬ್ಬಂದಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಕುಟುಂಬಸ್ಥರು, ಕೇಶವರ ಗ್ರಾಮಸ್ಥರು ಅಭಿನಂದನೆ ಮತ್ತು ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.